ಭಾವ ಎನ್ನ ಗಂಡ ಭಾವ ಮಯದುನರು ಬಾಳ ಕೆಟ್ಟವರ ಅಲ್ಲ ಗಂಡ ಬಾವ ನನ್ನ ಗಂಡ ಬಾವ ನಲ್ಲ ಗಂಡ ಭಾವ ಮಯ್ಯದುನರು ಬಾಳ ಕೆಟ್ಟವರಾದಾರ ಈ ಸುತ್ತ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಆ ಕಳ್ಳಸಮ ಸಂಖ್ಯೆ ನನ್ನ ಜೀವಕ್ಕೆ ತೆಗೆದುಕೊಳ್ಳದಿದ್ದರೆ ಈ ಧರಣಿಯ ಮೇಲೆ ಹುಟ್ಟಿ ಬಂದ ಸಾರ್ಥಕವೇನು ಏನಾದರೂ ಮಾಡಿ ಅವನನ್ನು ಕೊಲೆ ಮಾಡಲೇಬೇಕು ಅವನ ಗೆಳೆಯನಾದ ಆ ಬಾಳನಿಗೆ ಏನಾದರೂ ಒಂದು ಆಸೆ ತುಂಬಿ ಅವನನ್ನು ನಮ್ಮ ಕೈಯಲ್ಲಿ ತಂದು ಕೊಡುವಂತೆ ಮಾಡಲೇಬೇಕು ಈ ದ್ವಾರದಲ್ಲಿ ಯಾರಿದ್ದಂತೆ ಕಾಣುವುದಿಲ್ಲ ಯಾಕ್ರಿ ಅಪ್ಪ ದ್ವಾರಪಾಲಕನಾದ್ರೂ ನಾನು ಇಲ್ಲೇ ಇರುತ್ತೇನೆ. ನೀನು ದ್ವಾರಪಾಲಕನಾದ್ರೆ ಬಂದದ್ದು ಬಹಳ ಒಳ್ಳೆಯದಾಯ್ತು. ಆ ಸಾವುಕಾರ ಸಂಘನಾದ ಗೆಳೆಯನಾದ ಆ ಬಾಳನನ್ನು ಕರೆದುಕೊಂಡು ಬರುವಂತ ನಾವು ಆಗಲ್ರಿ ಅಪ್ಪ, ನೀವು ಹೇಳಿದ ಪ್ರಕಾರ ಹೋಗಿ ಆ ಬಾಳನನ್ನು ಕರೆದುಕೊಂಡು ಬರುತ್ತೇನೆ. ಬಾಳಪ್ಪಣ್ಣ ಇದ್ರೇನ್ರಿ ಮನೆಯೊಳಗ? ನಾನು ದ್ವಾರಪಾಲಕ. ನಮ್ಮ ಈರಣ್ಣ ಸಾವುಕಾರ ಕರೀಲಿಕ್ಕೆ ಕಳಿಸುತ್ತಾರೆ, ಕಾರಣ ಬೇಗನೆ ಬರುವಂತ ಹೊರಗಿರಿ. ನಮಸ್ಕಾರ ಸೊಕ್ಕರೆ, ನಮಸ್ಕಾರ. ನಮಸ್ಕಾರ ಬಾಬಣ್ಣ, ನಮಸ್ಕಾರ. ಇರೋ ಸೊಕ್ಕರೆ, ನನ್ನನ್ನು ಕರೆಸಿದ ಕಾರಣವನ್ನು ಬೇಗ ಹೇಳ್ತಾಗಿರಿ. ಬಾಳಣ್ಣ ಹಾಗಾದ್ರೆ ಹೇಳ್ತಾನೆ ಕೇಳುವಂತ ನಾನು ಇರೋ ಸೊಕ್ಕರೆ ಹೇಳ್ತಾಗಿರಿ. ತಂದು ಕೊಡಬೇಕು ನಿನಗೆ. ಏಕೆಂದರೆ ಆ ಸಂಘ ನಿನಗೆ ಏನು ಕೊಟ್ಟಿರ್ತಾನ ಅದರ ದುಪ್ಪಟ್ಟು ನಾ ಕೊಡುತ್ತೇನೆ. ನೋಡು, 500 ರೂಪಾಯಿ ಅರ್ಧ ಎಕರೆ ಮಡಿವಲ್ಲ. ಇದು ಅಲ್ಲದೆ ನಿನ್ನ ಹೆಂಡರ ಮಕ್ಕಳು ಕೂತು ಉಣ್ಣಲಿಕ್ಕೆ 2 ಎಮ್ಮೆಗಳನ್ನು ಕೊಡುತ್ತೇನೆ. ಯಾವ್ದಕ್ಕೊಂದು ಸರಾಸರ ವಿಚಾರ ಮಾಡಿ ಹೇಳುವಂತ ನಾವು ಇರೋ ಸಕ್ಕರೆ ಹತ್ತನೇ ಕೇಳುತ್ತಾರಾಗಿರಿ. ಬಾ ಅದೇ ನೀರು ಚೆನ್ನಾಗಿ ಹೇಳುವಂತ ನಾವು ಮಾನಡತೆ ಕಣ
ಸಕ್ಕರೆ ನನಗೂ ಆ ಸಂಗನನಿಗೂ ಬಹಳ ದಿವಸ ಗೆಳೆತನ ಕೂಡಿ ಬಂದಿರ್ತದೆ. ಇಂಥ ಗೆಳೆತನದಲ್ಲಿ ಆಲಾಲವನ್ನು ಮಾಡಬೇಕೆಂದು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಂಥ ಕೆಟ್ಟ ವಿಚಾರವನ್ನು ಬಿಟ್ಟು ಬಿಡುವಂತರಾಗಿರಿ. ನೋಡು ಬಾಳಣ್ಣ, ಸರಾಸರವಾಗಿ ವಿಚಾರ ಮಾಡಿ ಹೇಳು. ಯಾಕೆಂದ್ರೆ ಅವ ಕೊಟ್ಟಂತ ಬಡ್ಡೆ ಹರಿದೋಗ್ಯವು. ಅವ ಕೊಟ್ಟಂತ ದುಡ್ಡು ನಿನ್ನ ಹತ್ರ ಇಲ್ಲ. ನೀನು ಬಡತನ ರೇಖಿದವ. ನೋಡು, ವಿಚಾರ ಮಾಡು. ನಿನಗೆ 500 ರೂಪಾಯಿ, ಇದು ಅಲ್ಲದೆ 2 ಎಕರೆ ಮಡಿ ಹೊಲ, ಇದು ಅಲ್ಲದೆ ನಿನ್ನ ಹೆಂಡರ ಮಕ್ಕಳು ಕೂತು ನಂಗ 2 ಎಮ್ಮೆಗಳನ್ನು ಕಟ್ಟುತ್ತೇನೆ. ಈ ದೇವರನ್ನ ಸರಸರವಾಗಿ ವಿಚಾರ ಮಾಡಿ ಹೇಳು. ಬಾಳಪ್ಪಣ್ಣರ, ನೀವು ಜಾತಿಯಿಂದ ಬ್ರಾಹ್ಮಣರು, ನಿಮ್ಮ ತಲೆ ಭಾಳ ಚುರುಕಿರ್ತಂತ ತಿಳ್ಕೊಂಡಿದ್ದೇನೆ. ಸಂಗಣ್ಣನ ಜೊತೆ ಗೆಳೆತನ ಮಾಡಿ ನೀನು ಜೀವನ ಪೂರ್ತಿ ಕಳೆದಿ. ಅವ ಕೊಟ್ಟಿದ್ದೇನು ನಿಮ್ಗೆ 500 ರೂಪಾಯಿ. ಇದೊಂದು ಬಟ್ಟೆ ಹರಿದೋಗ್ಯಾವು, 500 ರೂಪಾಯಿ ಖರ್ಚಾಗಿ ಹೋಗೈತಿ. ಈರನ್ ಸೌಕರ್ಯ ಏನು ಕೊಡ್ತೀನಿ ಅಂತ ಹೇಳ್ಯಾರ? ಒಂದು ಕೂರಿಗೆ ಮಡಿವಲ್ಲ, ಉಣ್ಣಾಕ ಒಂದು ಹೈನಕ್ಕೆ ಒಂದು ಎಮ್ಮೆ ಹೊಡಿತೀನಿ ಅಂದಾರ, ಮತ್ತು ನಿನಗೆ 500 ರೂಪಾಯಿ ಕೊಡ್ತೀನಿ ಅಂದಾರ. ಮತ್ತು ಯಾಕೆ ಇದನ್ನು ಮಾಡಬಾರ್ದು? ನೀನು ಶ್ರೀಮಂತಾಗಿ ಏನು ಸಂಗಣ್ಣಿಂದ ಬೆನ್ನತ್ತಿ? ಹಾಂ, ನೋಡಿ ವಿಚಾರ ಮಾಡಿ ನೋಡು, ಹೇಳು. ನಾವು ಅನ್ಕರು ನಮಗೆ ಏನು ತಿಳಿದತ್ತ ಅದನ್ನು ಹೇಳಿವಿ, ಮುಂದೊಂದು ನಿನಗೆ ಬಿಟ್ಟಿದ್ದು. ಈ ದ್ವಾರಪಾಲಕ ಹೇಳೋ ಮಾತು ಸತ್ಯ. ಸಂಗಣ್ಣ ಹಣ ಕೊಟ್ಟನ, ಅರಿವಿ ಕೊಟ್ಟನ. ಹಣ ಖರ್ಚಾಗಿ ಹೋಗಿದೆ, ಅರಿವಿ ಹರಿದು ಹೋಗಿವೆ. ಅದಾ ಸಂಗಣ್ಣ ಈ ಇರೋನ್ ಸೊಗರ ಕೈಲಿ ತಂದು ಕೊಟ್ರೆ 500 ರೂಪಾಯಿ 2 ಕೂರಿಗೆ ಮಡಿವಲ್ಲ, ಇದು ಅಲ್ಲದೆ 2 ಎಮ್ಮೆಗಳನ್ನು ಕೊಡ್ತಾರೆ. ನಾನು ಸತ್ತರು ನನ್ನ ಹೆಂಡ್ರ ಮಕ್ಕಳು ಸುಖದಿಂದ ಸಂಸಾರ ಮಾಡ್ಕೊ ತಿನ್ನೋದು ಖಂಡಿತ. ಹೇಗಾದ್ರೂ ಮಾಡಿ ಆ ಸಂಗಣ್ಣ ಇವ್ರ ತಂದು ಇವ್ರ ಕೈಲಿ ಕೊಡಲೇಬೇಕು. ಇರೋ ಸಕ್ಕರೆ ಆ ಸಂಗಿನ ನಿಮ್ಮ ಕೈಲಿ ತಂದು ಕೊಡ್ತೇನೆ. ಎಲ್ಲಿಗೆ ತರಬೇಕು, ಯಾವಾಗ ತರಬೇಕು ಅನ್ನೋದು ಹೇಳಿದ್ರೆ ತೊಗೊಂಬರ್ತೀನಿ ನೋಡಿ. ಆಯ್ತು ಬಾಳಣ್ಣ, ನೋಡು ಯಾವ ಜಾಗ, ಯಾವ ಟೈಮು, ಯಾವತ್ನ ನಮ್ಮ ಕೈಲಿ ತಂದು ಕೊಡ್ತೇವೆ ಅನ್ನೋದು ಬೇಗನೆ ಹೇಳುವಂತ ನಾವು. ನೋಡಿ ಇರೋ ಸಕ್ಕರೆ, ಬುಧವಾರ ರಾತ್ರಿ 12 ಗಂಟೆಗೆ ಬೈಲೋಡದ ಹತ್ರ ಒಂದು ಈಚಲ ಬಣವಿರುತ್ತದೆ. ಆ ಈಚಲ ಬಣದ ಹತ್ತಿರ ನೀವು 3 ಮಂದಿ ಅಣ್ಣ ತಮ್ಮೆಂದರವನ್ನು ಮುತ್ತಿಗೆ ಹಾಕಿ ನಿಮ್ಮ ಕೆಲಸ ಮುಗಿಸಲೇಬೇಕು. ಈ ಮಾತಿಗೆ ತಪ್ಪಿದರೆ ನಮ್ಮ ಮಾತು ನಿಮಗೆ ಮುಟ್ಟಿತ್ತು, ನಮ್ಮ ಮಾತು ನಮಗೆ ಮುಟ್ಟಿತ್ತು, ನಿಮ್ಮ ಮಾತು ನಿಮಗೆ ಮುಟ್ಟಿತ್ತು. ನನಗೆ ಹಣ ಆಸ್ತಿ ಕೊಡುವೆನೆಂದು ವಚನ ಕೊಡುವಂತರಾಗಿ. ಆಯ್ತು ಬಾಳಣ್ಣ, ನೀನ್ ಹೇಳಿದ ಪ್ರಕಾರ ವಚನ ಕೊಟ್ಟಿರ್ತಾನೆ, ತೆಗೆದುಕೊಳ್ಳುವಂತ ನಾವು. ಆಗ್ಲಿ ಇರೋ ಸಕ್ಕರೆ, ನಾನು ಬರ್ತೇನೆ. ನಮಸ್ಕಾರ. ನಮಸ್ಕಾರ, ಹೋಗಿ ಬರುವಂತ ನಾವು. ಈ ಧರ್ಮದಲ್ಲಿ ಯಾರಿದ್ದಂತೆ ಕಾಣೋದಿಲ್ಲ. ಯಾಕ್ರಿ ಅಪ್ಪ, ದ್ವಾರಪಾಲಕನಾದರೂ ನಾನು ಇಲ್ಲೇ ಇರುತ್ತೇನೆ. ನೀನು ದ್ವಾರಪಾಲಕನಾದ್ರೆ ಬಂದದ್ದು ಬಹಳ ಒಳ್ಳೇದಾಯ್ತು. ನಮ್ಮ ಮನೆಗೆ ಹೋಗಿ ನಮ್ಮ ತಮ್ಮಂದರಾದ ವಿರೂಪಾಕ್ಷ ಬಸವಂತನನ್ನು ಕರೆದುಕೊಂಡು ಬರುವಂತ ನಾವು. ಆಗಲ್ರಿ ಅಪ್ಪ, ವಿರೂಪಾಕ್ಷಪ್ಪನವ್ರ ಬಸವಂತಪ್ಪನವ್ರ ಅದಿರೇನ್ರಿ ಮನೆಯೊಳಗ? ನಿಮ್ಮ ಅಣ್ಣನವರು ಕರೀಲಿಕ್ಕೆ ಕಳಿಸಿದ್ದಾರೆ, ಕಾರಣ ಬೇಗನೆ ಬರುವಂತವರಾಗಿರಿ. ಬೇಗನೆ ಹೇಳುವಂತ ತಮ್ಮಗಳಿರ ಆ ಬಾಳೆ ಒಬ್ಬವಂತಾಯ್ತು. ಬುಧವಾರ ದಿವಸ ಒಂದು ಈಚಲ ಬಣವಿರ್ತದಂತೆ. ಆ ಈಚಲ ಬಣದ ಹತ್ರ ಅವ ಅಲ್ಲಿ ಸಂಜ್ಞನನ್ನು ಕರೆದುಕೊಂಡು ಬರ್ತಾನೆ. ಅವ ಬಂದ ಗುರುತಿಗಾಗಿ ಒಂದು ಸೀಳೆನೆ ಹಾಕುತ್ತಾನೆ. ಆ ಸೀಳಿ ಹೊಡೆದ ತಕ್ಷಣ ನಾವು 3 ಮಂದಿ ಕೂಡಿ ಅವನನ್ನು ಮೂತಿಗೆ ಹಾಕಿ ಮುಗಿಸಲೇಬೇಕು. ಯಾಕೆ ಸಣ್ಣಗ ಕಡುಬ್ರಲ್ಲ ಅವನು. ತಮ್ಮ ಬಸವಂತ, ಈ ಕೆಲಸಕ್ಕೆ ನೀ ಏನ್ ಸಮಾನ ತರ್ತಿ ಬೇಗನೆ ಹೇಳು. ನಾವು ಪಳ್ಳಿ ಹತ್ತವ. ತಮ್ಮ ಪಕ್ಷಿ, ಈ ಕೆಲಸಕ್ಕಾಗಿ ನೀ ಏನು ಸಮಾನ ತರ್ತಿ ಹೇಳು. ಅಣ್ಣ, ನಾವು 3 ಹೊಡಿದ್ರೆ ನಾ ಹಾಗೆ ಬರ್ತೇನೆ. ನಮಸ್ಕಾರ ರೀ. ನಮಸ್ಕಾರ. ನಾನು ಈ ಊರಿಗೆ ಹೊಸದಾಗಿ ಬಂದಂತ ಪೋಸ್ಟ್ ಮಾಸ್ಟರ್. ಹೌದ್ರಿ. ಈ ಊರಾಗ ಸೌಕಾರ ಸಂಗಣ್ಣ ಅಂತ ಅದಾರಂತಲ್ಲ, ಎಲ್ಲಿದಾರೆ ಅವರು? ಸಾವುಕಾರ ಸಂಗಣ್ಣ. ಹೌದ್ರಿ. ಆ ಸಾವುಕಾರ ಸಂಗಣ್ಣ ನಾನು. ಸೌಕಾರ ಸಂಗಣ್ಣ ಅಂದ್ರ ನೀವ? ನಾವು ನಂಬೇಕಾ? ನಂಬ್ರಿ ಬಿಡ್ರಿ. ಈಗ ನಾನು ಅಗಸಿಯಿಂದ ಬರೋ ಹೊತ್ನಾಗ ಅಲ್ಲಿ ಕಟ್ಟಿ ಕುಂತಿದ್ರಿ ಹಿರಿಯರೆಲ್ಲರೂ. ಸೌಕಾರ ಸಂಗಣ್ಣ ಅಂದ್ರ ದಪ್ಪಗದನ, ಎತ್ತರದನ, ಮತ್ತ ಅವ ರುಮಾಲ ಸುತ್ತಿರ್ತಾನ ಅಂತ ಹೇಳಿದ್ರು. ನಿಮ್ಮನ್ನ ನೋಡಿದ್ರೆ ಅವ್ರು ಹೇಳಿದ ಇದಕ್ಕೆ ನಿಮ್ಗೆ ಏನು ಸಂಬಂಧ ಇಲ್ಲಾರ್ದಂಗ ಇದೀರಿ. ನೋಡಪ್ಪ, ನಾ ಅವ್ರು ಹೇಳಿದಕ್ಕೂ ನಾನೇನು ಕಡಿಮೆ ಇಲ್ಲ. ನಾನು ಒಂದ್ ಸ್ವಲ್ಪ ದಪ್ಪ ಇದ್ದೆ. ಈಗ ಅತ್ತಾಗಿತ್ತಾಗ ಅಡ್ಡಾಡಿ
ಸಣ್ಣಗಿನ ಹಾ ಮೊನ್ನೆ ತೆಲಿಮಂಡಿ ಕೊಟ್ಟು ಒಂದ್ ಸ್ವಲ್ಪ ಕೂದಲ ಸಣ್ಣಗ್ಯಾವ. ಅದಕ್ಕ ಇದು ಕೂದಲ ತೆಲಿಗೆ ಒಂದ್ ಸ್ವಲ್ಪ ನೀರ್ ಹೊಡ್ಯಾಕಂತೆ, ಅದಕ್ಕ ಪಟ್ಗ ಬಿಟ್ಟು ಅಲ್ಲಿ ಮನೆಗಿಟ್ಟು ಬನ್ನಿ. ಹೌದು ಇದ್ರು ಇರ್ಬೋದು. ನನಗೇನ್ ಆಗ್ಬೇಕೈತಿ, ನಿಮ್ ದಪ್ಪ ತಗೊಂಡ್ ನಾನೇನ್ ಮಾಡವ, ನೀವ್ ಎತ್ತರ ತಗೊಂಡ್ ನಾನೇನ್ ಮಾಡವ. ಕೇಳಿದ್ರೆ ಹೇಳಿದ್ವಿ ನಾವು. ನೀವು ಸಂಗನ್ ಸಾವುಕಾರ ಆಗಿದ್ದ ಕರೆ ಆತಂದ್ರ ನಿಮ್ಗೆ ಒಂದು ಟಪಾಲ್ ಬಂದೈತೆ, ತಗೊಳ್ರಿ, ಟಪಾಲ್ ಕೊಡುವಂತರ ತೆಗೆದುಕೊಳ್ಳುವಂತವರಾಗಿ. ಎಂತ ಮೋಸ ಆಗ್ತಿತ್ತಲ್ಲ. ಈ ಟಪಾಲ್ ನನ್ನ ಕೈಯಲ್ಲಿ ಸಿಗದೆ ಆ ಸಂಗನ ಕೈಯಲ್ಲಿ ಸಿಕ್ಕಿದ್ರೆ ನನ್ನ ಗುಟ್ಟು ರೊಟ್ಟಾಕಿತ್ತು. ಇದೇನಾಗ್ಲಿ, ಈ ಟಪಾಲನ್ನು ಇಲ್ಲೇ ಹರಿದು ಹಾಕಿ ಇದ್ರ ತತ್ತು ಇರ್ದು ಆಗಿ ಬರೆದುಕೊಂಡು ಅರ್ಜೆಂಟ್ ಆಗಿ ಆ ಸಂಗನ ಕೈಯಲ್ಲಿ ಕೊಡುತ್ತೇನೆ. ಸಂಗಣ್ಣ, ಸಂಗಣ್ಣ, ತಂಗಿ ಗಂಗಾ ಬಯಲು ಹೊಡೆದಿಂದ 10 ಕರೆದು ಟಪಲ್ ಹಾಕಿರ್ತಾರೆ. ಟಪಲು ತೆಗೆದುಕೊಂತ ಈ ಟಪಾಲಿನಲ್ಲಿ ಗಂಗಾ ಬಯಲು ಹೊಡೆಗೆ ಬರ್ಬೇಕಂದು ಬರ್ತದೆ. ಸಂಗಣ್ಣ, ಹಾಗಾದ್ರೆ ಹೇಗೆ ತರ ಮಾಡುತ್ತೆ? ಈಗಿಂದೀಗಲೇ ಹೋಗೋಣ, ಬರೋತ್ತ ನಾವು. ಏನು ಬಾಳಣ್ಣ, ನಾಳೆ ನಾಗರ ಪಂಚಮಿ, ನಾಳೆಗೆ ದೊಡ್ಡ ಹಬ್ಬ. ನಾವು ಗೆಳೆಯರೆಲ್ಲರೂ ಉಂಡು ಉಟ್ಟುಕೊಂಡರಾಗಿ ಜೋಕಾಲಿ ಜೀಗುವುದನ್ನು ಬಿಟ್ಟು ಪರಸ್ಥಳಕ್ಕೆ ಹೋಗೋದು ಉಚಿತವಲ್ಲ. ಈ ಒಂದು ಸಮಯ ಬಿಟ್ಟು ಇನ್ನೊಂದು ಸಮಯ ಹೋಗೋಣ ಬಾಳಣ್ಣ. ನೋಡ್ ಸಂಗಣ್ಣ, ಗಂಗಾ ಬಾಳ 10 ಕರೆದು ಟಪಲ್ ಹಾಕಿರ್ತಾಳೆ. ಯಾಕಂದ್ರೆ ನಾಳೆಗೆ ನಾಗರ ಪಂಚಮಿ, ನಾಳೆಗೆ ದೊಡ್ಡ ಹಬ್ಬ. ಗೆಳೆಯತಿಯರೆಲ್ಲರೂ ಕೂಡಿ ಉಂಡಿ ಕೊಬ್ಬರಿ ಉಡಿಲಿ ಕಟ್ಟಿಕೊಂಡು ಜೋಕಾಲಿ ಜೀಕೋ ಸಮಯದಲ್ಲಿ ನಿನ್ನ ನೆನಪು ತೆಗೆದು ಮುಖ ಸಪ್ಪಗ ಮಾಡಿಕೊಡೋದು ಉಚಿತವಲ್ಲ. ಸುಮ್ಮನೆ ಬೆಳಗಾದ್ರೆ ಹೋಗೋಣ, ಬರುವಂತ ನಾವು. ಬಾಳಣ್ಣ, ಹಾಗಾದ್ರೆ ನಾನು ಬೇಡವೆಂದು ಹೇಳಿದ್ರೆ ಕೇಳುವಂತಿಲ್ಲ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ, ನೀನು ಇಲ್ಲೇ ನಿಲ್ಲುವಂತ. ನಾವು ಆಗಲಿ ಸಂಗಣ್ಣ. ಬಾಳಣ್ಣ ಹೇಳುತ್ತೇನೆ, ಕೇಳಂದ್ರೆ ನಾವು ಬಾಳಣ್ಣ ಚೆನ್ನಾಗಿ ಹೇಳ್ತಾನ ನಾಡಿ ಬಾಳ ನಾಡಿ ಬಾಳ ನಾಡಿ ಬಾಳ ತಯಾರಾದು ನಾಡಿ ಬಾಳ ನಾಡಿ ಬಾಳ ನಾಡಿ ಬಾಳ ತಯಾರಾದು ನಿನ್ನ ಅವಸರ
ನಾನು ಮನೆಯಿಂದ ಬರುವಾಗ ಬಾಗಿಲ ಹಣೆಗೆ ಬಡಿದು ನನ್ನ ತಲೆ ಮೇಲಿದ್ದ ರೂಮಾಲು ನನ್ನ ಪಾದದ ಮೇಲೆ ಬಿತ್ತು. ಇದು ಅಲ್ಲದೆ ನಾನು ದಾರಿಯಲ್ಲಿ ಬರುವಾಗ ಬೆಕ್ಕು ಅಡ್ಡ ಬಂದಿತ್ತು. ಇಂಥ ಒಂದು ಅಪಶಕುನದಲ್ಲಿ ಪರಸ್ಥಳಕ್ಕೆ ಹೋಗುವುದು ಉಚಿತವಲ್ಲ ಬಾಳಣ್ಣ. ಈ ಒಂದು ಸಮಯ ಬಿಟ್ಟು ಇನ್ನೊಂದು ಸಮಯ ಹೋಗೋಣ ಬಾಳಣ್ಣ. ಅಲ್ಲೋ ಸಂಗಣ್ಣ, ಎಂತ ಉತ್ಸದ ಅಂತೀನಿ ನಾನು. ಅಲ್ಲೋ ಬಾಗಿಲ ಕಿರಿ ಇದ್ರೂ ಇರಬಹುದು, ನೀನು ಬಾಗಿ ಬಂದಿರಕ್ಕಿಲ್ಲ, ಅದು ರುಂಬಾಲ ಬಾಗಿಲಿಗೆ ಬಡದು ಪಾದದ ಮೇಲೆ ಬಿದ್ದಿರಬಹುದು. ಇದು ಬೆಕ್ಕು ಇಲಿಯನ್ನು ಕಂಡು ಆ ಚಮಣಿಯಿಂದ ಈ ಚಮಣಿಗೆ, ಈ ಚಮಣಿಯಿಂದ ಆ ಚಮಣಿಗೆ ಓಡಿ ಹೋದ್ರು ಹೋಗಿರಬಹುದು. ಇದೇ ಅಪಶಕನದ ಮಾತು. ಸುಮ್ಮನೆ ಮನೆಗೆ ಹೋಗೋಣ, ಬರುವಂತ ನಾವು. ಆಗಲಿ ಬಾಳಣ್ಣ, ಹಾಗಾದ್ರೆ ಹೋಗೋಣ, ನಡೆಯುವಂತ ನಾವು. ನಾನು ಬೇತಂಗಿ ಬಾಳಣ್ಣ. ಹೊರಗಡೆ ಸಂಗಣ ನಿಂತಿರ್ತಾನೆ, ಒಳಗೆ ಕರೆದು ಮಾತಾಡ್ಸತ್ತಾಳ. ಆಗಲಿ ಬಾಳಪ್ಪನ. ರಾಣಕಂತ ಹಾಗಾದ್ರೆ ಹೇಳ್ತೀನಿ, ನಿನಗ ಬರಬೇಡ ಹೇಳಿದ ಪ್ರಿಯ ಯಾಕ ಬಂದು ಬೈಲವಾಡಕ, ನಿನಗ ಬರಬಾಡಂತ ಹೇಳಿದ ಪ್ರಿಯ ಯಾಕ ಬಂದು ಬೈಲವಾಡಕ, ನಿನಗ ಬರಬಾಡಂತ ಹೇಳಿದ ಪ್ರಿಯ ಯಾಕ ಬಂದು ಬೈಲವಾಡಕ, ನಿನಗ ಬರಬಾಡಂತ ಹೇಳಿದ ಪ್ರಿಯ ಯಾಕ ಬಂದು ಬೈಲವಾಡಕ. ಮೂರು ಮಂದಿ ಅವರು ಮೂರು ಮಂದಿ ಅವರು ಮೂರು ಮಂದಿ ಕೂಡಿಕೊಂಡು ಆಡಾರು ಕೊಲ್ಲುವಾಗಕ್ಕೆ, ಅವರು ಮೂರು ಮಂದಿ ಅವರು ಮೂರು ಮಂದಿ ಅವರು ಮೂರು ಮಂದಿ ಕೂಡಿಕೊಂಡು ಮಾಡ್ಯಾರೋ ಕೊಲ್ಲುವಂಚಕೆ. ನಿನ್ನ ಜೀವದ ಗೆಳೆಯ ಬಾಳಣ್ಣ ಮಾಡಾನೋ ಮಸಾಲಾತ್ತ, ನಿನ್ನ ಜೀವದ ಗೆಳೆಯ ಬಾಳಣ್ಣ ಮಾಡ್ಯಾನೋ ಮಸಾಲಾತ, ನಿನ್ನ ಜೀವದ ಗೆಳೆಯ ಬಾಳಣ್ಣ ಮಾಡ್ಯಾನೋ ಮಸಾಲಾತ, ನಿನ್ನ ಜೀವದ ಗೆಳೆಯ ಬಾಳಣ್ಣ ಮಾಡ್ಯಾನೋ ಮಸಾಲಾತ. ಈ ಧರಣಿಯಾಳ ಈ ಧರಣಿಯಾಳ ಈ ಧರಣಿಯಾಳ ಕಂಡ ಮೆಟ್ಟ ಪೋರ ಶಂಕರ ಮೂರ್ತಿ, ಈ ಧರಣಿಯೋಳ ಈ ಧರಣಿಯೋಳ ಈ ಧರಣಿಯೋಳ ಕಂಡ ಮೆಟ್ಟ ಪೋರ ಶಂಕರ ಮೂರ್ತಿ. ನಾನು ಬಯಲುವಾಡಕ್ಕೆ ಬರಬಾರ್ದೆಂದು ನಿಮಗೆ ಟಪಾಲ್ ಹಾಕಿದ್ದೆ. ಅದು ಬಂದು ಮುಟ್ಟಿತ್ತೋ ಅಥವಾ ಇಲ್ಲೋ? ಗಂಗಾ ಬಂದು ಮುಟ್ಟಿರ್ತದೆ. ಆ ಟಪಾಲು ಯಾರು ತಂದು ಕೊಟ್ರು ನಿಮ್ಮ ಕೈಯಲ್ಲಿ? ಆ ಟಪಾಲನ್ನು ನನ್ನ ಜೀವದ ಗೆಳೆಯ ಬಾಳಣ್ಣ ತಂದು ಕೊಟ್ಟಿರ್ತಾನೆ. ಅವನು ನಿನ್ನ ಜೀವದ ಗೆಳೆಯನಲ್ಲ, ಅವನು ಶುದ್ಧ ಮೋಸಗಾರ. ಏಕೆಂದರೆ ಆ ಟಪಾಲ್ನಲ್ಲಿ ನಾನು ಬಯಲುವಾಡಿಕೆ ಬರಬಾರ್ದೆಂದು ಪತ್ರ ಬರೆದಿದ್ದೆ. ಅದು ನಿಮ್ಮ ಕೈ ಸಿಗದೆ ಅವನ ಕೈ ಸಿಕ್ಕ ತದ್ವಿರುದ್ಧವಾಗಿ ಬರೆದಿದ್ದ ಕಾಣುತ್ತದೆ ಅಲ್ಲ. ಆ ಪತ್ರದಲ್ಲಿ ಅಕ್ಷರವನ್ನಾದ್ರೂ ನೋಡಿ, ಇದು ಗಂಗಾ ಬರೆದ ಪತ್ರವಿല്ലെಂದು ತಿಳಿ ಬರೆದಿತ್ತೆ. ಇರ್ಲಿ ಗಂಗಾ, ನನ್ನ ಜೀವದ ಗೆಳೆಯ ಬಾಳಣ್ಣ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ. ನಂಬಲು ಮನುಜ ಹಂಬಲಿಸಿದ್ರು ಈ ಮನವ, ನಂಬಿಕೆ ಕಾರಣ ಸಾಮಾನ್ಯವಿಲ್ಲದಕ್ಕೆ ಎಂಬಂತೆ ನಾನಾದರೂ ನನ್ನ ಗೆಳೆಯ ಬಾಳಣ್ಣನನ್ನು ನಂಬಿದ್ದೇನೆ. ಅವನು ಹಾಗೆ ಮಾಡುವನಲ್ಲ. ಪ್ರಿಯ, ಹಾಗಾದ್ರೆ ಹೇಳ್ತೇನೆ, ಕೇಳುವಂತರಾಗಿರಿ. ಬೆಳಗಾವಿ ಕವಿತ್ತು ಬೇಗ ಬರುವಂತ ನಾವು. ಬಾಳಣ್ಣ ಕರ್ಲಿಕ್ಕೆ ಹಾಗಾದ್ರೆ ಹೇಳ್ತೀನಿ, ಕೇಳುವಂತರಾಗಿ. ಗಂಗಾವೇ ಚೆನ್ನಾಗಿ ಹೇಳುವಂತಳಾಗು.
ಕೈಯ ಅವರ ಕೈಯ ಸಿಕ್ಕರ ನಿನ್ನ ಬಿಡೋದಿಲ್ಲ ಹೋಗಬೇಡ ಅವ್ರ ಮನೆಯ ಡಬಾಲ ಓರೆ ತರ ಕಾಲ ಅವರ ಕೈಯ ಅವರ ಕೈಯ ಸಿಕ್ಕರ ನಿನ್ನ ಬಿಡೋದಿಲ್ಲ ಹೋಗಬೇಡ ಅವ್ರ ಮನೆಯ ಡಬಾಲ ಮೋರೆ ತರೋ ಕಾಲ ಅವರ ಕೈಯ ಅವರ ಕೈಯ ಸಿಕ್ಕರ ನಿನ್ನ ಬಿಡೋದಿಲ್ಲ ಹೋಗಬೇಡ ಮನೆಯ ಡಬಾಲ ಮೋರೆ ತರೋ ಕಾಲ ಅವರ ಕೈಯ ಸಿಕ್ಕರ ನಿನ್ನ ಬಿಡೋದಿಲ್ಲ ಈರನ್ನ ಬಸವಂತ ತಿಂತಾರೋ ಹಲ್ಲ ನಿನ್ನ ಜೀವಕ್ಕ ಮೂಲ ಅವರ ಕೈಯ ಸಿಕ್ಕರ ನಿನ್ನ ಬಿಡೋದಿಲ್ಲ ಈರಣ್ಣ ಬಸವಂತ ತಿಂತಾರೋ ಅಲ್ಲ ನಿನ್ನ ಜೀವಕ್ಕ ಮೂಲ ಅವರ ಕೈಯ ಸಿಕ್ಕರ ನಿನ್ನ ಬಿಡೋದಿಲ್ಲ ಹೋಗಬೇಡ ಅವ್ರ ಮನೆಯ ಡಬಾಲ ತರೋ ಕಾಲ ಅವರ ಕೈಯ ಸಿಕ್ಕರ ನಿನ್ನ ಬಿಡೋದಿಲ್ಲ ಪ್ರಾಣಕಾಂತ ನೀವು ಹೋದ್ರೂ ಚಿಂತೆ ಇಲ್ಲ. ನಮ್ಮ ಮನೆಯವರು ನಿಮ್ಮನ್ನು ಕಾಯಕ್ಕಂತ ಕುಂತಿದ್ದಾರೆ. ಅವರಿಂದ ದೂರ ಇರಬೇಕೆಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದೀನಿ. ಆಗಲಿ ಗಂಗಾ, ಆದಷ್ಟು ದೂರವಿರುತ್ತೇನೆ. ನಾನು ಇನ್ನು ಹೋಗಿ ಬರಲಿ. ಸಂಗಣ್ಣ ಬೆಳಗ್ಗೆ ಕವಿತ್ತು ಬೇಗನೆ ಬರುತ್ತನಾಗು. ಸಂಗಣ್ಣ ಬರುವಂತನಾಗು. ಹೇಳ್ತಾನೆ ಕೇಳಂತನಾಗು. ದಾರಿನಲ್ಲೆಲ್ಲೋ ಬಾಳ ನೋಡಿದರ ಕತ್ತಲೆ ಕಾಣುವುದು ಎಲ್ಲ ನೋಡಿದ್ರ ಕತ್ತಲೆ ಕಾಣುವುದು ಹೊತ್ತಲ್ಲ ನೋಡಿದರ ಕತ್ತಲೆ ಕಾಣುವುದು ನನಗೇಕೋ ಭಯವಾಗುತ್ತದೆ. ಸುತ್ತೆಲ್ಲ ನೋಡಿದ್ರೆ ಕತ್ತಲಿದೆ, ಅದು ಅಲ್ಲದೆ ಮುಂದೆ ಊರು ಬಹಳ ದೂರ ಇದೆ. ಅದಕ್ಕಾಗಿ ನನಗೇಕೋ ಭಯವಾಗುತ್ತದೆ. ನಡೆಯುವಂತನಾಗಬಲ್ಲ. ಏನು ಸಂಗಣ್ಣ? ಅಗೋ ಅಲ್ಲಿ ನೋಡು,
ಗಿಡದ ಗುಂಪಿನಲ್ಲಿ ಹಕ್ಕಿಗಳು ಚಿಲಿಪಿಲಿ ಹಾರಾಡುತ್ತಿವೆ. ಗುಡ್ಡ ಗೌರವದಲ್ಲಿ ಎತ್ತುಗಳು ಮೇಲಕ್ಕಿರ್ತದೆ. ಇಂಥದ್ರಲ್ಲಿ ನಿನಗೆ ತರಭಯ. ನಾವು ಬೆಳಗಾದರೂ ಊರನ್ನು ಸೇರ್ಬೇಕಾಗಿದೆ. ಆದ ಕಾರಣ ಈ ಕಾಲದಾರನೇ ಒಳ್ಳೆಯದು. ಅವನು ಬರುವಂತ ನಾವು ಆಗಲಿ ಬಾಳಣ್ಣ. ನಾನು ಬೆಳಗಿನ ಕಾರ್ಯಕ್ರಮದಂತೆ ದಿನನಿತ್ಯ ಕಾರ್ಯಕ್ರಮದಂತೆ ನಾನು ಸ್ವಚ್ಛಕ್ಕೆ ಹೋಗಿ ಬರ್ತೇನೆ. ಆ ಕಾರ್ಯ ಮುಗಿಸಿಕೊಂಡು ಬರುವವರೆಗೆ ನೀನು ನಿಂತ ಜಾಗದಲ್ಲಿ ನಿಲ್ಲಬೇಕು. ಆಯ್ತು ಬಾಳಣ್ಣ, ನೀನು ಹೇಳಿದ ಪ್ರಕಾರ ನಾನು ನಿಂತ ಜಾಗದಲ್ಲೇ ನಿಲ್ಲುತ್ತೇನೆ. ನೀನು ಬೇಗನೆ ಹೋಗಿ ಬರುವಂತನಾಗು. ನೋಡ್ ಸಂಗಣ್ಣ, ನನ್ನ ನಿನ್ನ ಗೆಳತರ ಕೂಡ ಪೂರ್ವದಲ್ಲಿ ಇನ್ನೊಂದು ಮಾತು ಹೇಳ್ತೇನೆ. ಅದೇನಂದ್ರೆ, ನಿನ್ನ ಮಾತು ನಾನು ಕೇಳಬೇಕು, ನನ್ನ ಮಾತು ನೀನು ಕೇಳಬೇಕು. ಆ ಮಾತಿಗೆ ತಕ್ಕಂತೆ ಸಂಜೆಯಿಂದ ಇಲ್ಲಿವರೆಗೆ ನಿನ್ನ ಮಾತು ನಾನು ಕೇಳಿರ್ತೇನೆ. ಇದು ಒಂದೇ ಒಂದು ಮಾತು. ನಾನು ಹೋಗಿ ಬರುವವರೆಗೆ ನೀನು ನಿಂತ ಜಾಗದಲ್ಲಿ ನಿಲ್ಲಬೇಕು. ಒಂದು ವೇಳೆ ಒಂದು ಹೆಜ್ಜೆ ಕಿತ್ತಿ ಹಿಂದೆ ಸರಿತೆ ಆದ್ರೆ ಆಗಲಿ ಬಾಳಣ್ಣ. ನನ್ನ ಆಣೆ ಆಗಿದೆ. ಆಗಲಿ ಬಾಳಣ್ಣ. ನಮಸ್ಕಾರ. ಓಕೆ. ಗೋತಿ ಗ್ರಾಮದ ಕಲಾ ಪ್ರೇಕ್ಷಕರಲ್ಲಿ ನನ್ನ ಮನವಿ, ಯಾರಲೇ ಕಳ್ಳ ಸಂಖ್ಯೆ ಹೋದಲೇ ಯಾರಲೇ ಕಳ್ಳ ಸಂಖ್ಯೆ ಹೋದಲೇ ಗಂಟೆ ಮುರಿಯಲೇ ಪಾರಿಯಾಗಿ ಓಡಲೇ ಕಾಲಗಂಟೆ ಮುರಿಯಲೇ ಬಾಯಕ್ ಮಣ್ಣ ಕೊಂಬಲೇ ಕಾಲಗಂಟೆ ಯಾರಲೇ ಕಳ್ಳ ಸಂಖ್ಯೆ ಹೋದಲೇ ಯಾರಲೇ ಕಳ್ಳ ಸಂಖ್ಯೆ ಹೋದಲೇ ಸಂಖ್ಯೆ ಅಂದು ನನ್ನ ಮನೆಯಿಂದ ಪಾರಾಗಿ ಹೋಗಿದ್ದೆ. ಇಂದು ಪಾರಾಗಲೇ ಮಗಳ ಕಳ್ಳ ಸುಳ್ಮನ ಸಂಖ್ಯೆ. ಈರನ್ನಾಯುರ್ಪಾಕ್ಷಿ ಬಸುವಂತ ಹೇಳುತ್ತೇನೆ ಕೇಳಿರಪ್ಪ. ನನ್ನ ತಾಯ ಹೂವಾಗ ನನ್ನ ಹಡೆದವ್ವಗ ಹೋಗಿ ಹೇಳಣ್ಣ ಮಾಡಲಿನ್ನೇನ ನನ್ನ ತಾಯವ್ವಾಗ ನನ್ನ ಹಡದವ್ವಾಗ ಹೋಗಿ ಎಳಣ್ಣ ಮಾಡಲಿನ್ನೇನ ನನ್ನ ತಾಯ ಹೂವಾಗ ನನ್ನ ಹಡೆದವ್ವಗ ಹೋಗಿ ಹೇಳಣ್ಣ ಮಾಡಲಿನ್ನೇನ ನನ್ನ ತಾಯವ್ವಾಗ ನನ್ನ ಹಡದವ್ವಾಗ ಹೋಗಿ ಎಳಣ್ಣ ಮಾಡಲಿನ್ನೇನ ಕಾಳ ಕರ್ಕೊಂಡ ಒಯ್ದ ಮರಣ ಮುಗಿದು ಬಂತು ಕರಕೊಂಡ ಹೋಯ್ತ ಮರಣ ಮೋಗದ ಬಂತ ಕಾಳ ಕರ್ಕೊಂಡ ಒಯ್ದ ಮರಣ ಮುಗಿದು ಬಂತು ಕರಕೊಂಡ ಹೋಯ್ತ ಮರಣ ಮೋಗದ ಬಂತ ಅಂದು ಯಾರ ಮುಂದ ಮಾಡಲಿನ್ನೇನ ನನ್ನ ತಾಯವ್ವಾಗ ನನ್ನ ಹಡದವ್ವಾಗ ಹೋಗಿ ಎಳಣ್ಣ ಮಾಡಲಿನ್ನೇನ ಗಾಯ ಕಟ್ಟುವರಿಲ್ಲ ಗಾಳಿ ಬೀಸುವರಿಲ್ಲ ಅಯ್ಯೋ ಗಾಯ ಕಟ್ಟುವರಿಲ್ಲ ಗಾಳಿ ಬೇಸುವರಿಲ್ಲ ಗಾಯ ಕಟ್ಟವರಿಲ್ಲ ಗಾಳಿ ಬೀಸುವರಿಲ್ಲ
ಮುಂದ ಹೇಳಲಿ ನಾನ ಮಾಡಲಿನ್ನೇನಾ ನನ್ನ ತಾಯವ್ವಾಗ ನನ್ನ ಹಾಡವ್ವಾಗ ಹೋಗಿ ಹೇಳಣ್ಣ ಮಾಡಲೆನ್ನೇನ ಅಂತಾದೇನ ಪರಾಧ ಮಾಡಿದ್ದೆ ನಾ ಹೇಳ ಅಂತಾದೇನ ಪರಾಧ ಮಾಡಿದ್ದು ನಾನೀಗ ಅಂತಾದೇನ ಪರಾಧ ಮಾಡಿದ್ದೆ ನಾ ಹೇಳ ಅಂತಾದೇನ ಪರಾಧ ಮಾಡಿದ್ದು ನಾನೀಗ ತಪ್ಪಿಲ್ಲದೆ ನನ್ನ ಕೊಟ್ಟು ನಡುದ ಮಾಡಲಿನ್ನೇನಾ ನನ್ನ ತಾಯವ್ವಾಗ ನನ್ನ ಹಡದವ್ವಾಗ ಹೋಗಿ ಹೇಳಣ್ಣ ಮಾಡಲೆನ್ನೇನ ಕೇತಾಪವ ಮೀರೈತೋ ಎನ್ನಾಗ ಎರಡನೇ ತಾಪವ ಮೇರೈತು ಯಾನಾಗ ನೀರಡಿಕೆ ತಾಪವ ಮೀರೈತೋ ಎನ್ನಾಗ ಎರಡಕ್ಕೆ ತಾಪವ ಮೇರೈತು ಯಾನಾಗ ನೀರಾಕಿ ಹೊಡಿರಿ ಅನ್ನ ಪ್ರಾಣ ಮಾಡಲಿನ್ನೇನಾ ನನ್ನ ತಾಯವ್ವಾಗ ನನ್ನ ಹಾಡದವ್ವಾಗ ಹೋಗಿ ಹೇಳಣ್ಣ ಮಾಡಲೆನ್ನೇನ ದೇಶಕ್ಕಾಧಿಕವಾದ ವಾಸುಳ ಶಹಾಪುರ ದೇಶಕ್ಕಾಧಿಕವಾದ ವಾಸುಳ್ಳ ಶಾಪುರ ದೇಶಕ್ಕಾಧಿಕವಾದ ವಾಸುಳ ಶಹಾಪುರ ದೇಶಕ್ಕಾಧಿಕವಾದ ವಾಸುಳ್ಳ ಶಾಪುರ ಈಶಾ ಬಸವೇಶ ನಾನು ಮಾಡಲಿನ್ನೇನಾ ನನ್ನ ತಾಯವ್ವಾಗ ನನ್ನ ಹಡದವ್ವಾಗ ಹೋಗಿ ಹೇಳಣ್ಣ ಮಾಡಲೆನ್ನೇನ ಅಯ್ಯೋ ಈರಣ್ಣ ಇರ್ಪಾಕ್ಷಿ ಬಸುವಂತ ಈ ಒಂದು ಸುದ್ದಿಯನ್ನು ನನ್ನ ಹಡೆದವನಿಗೆ ತಿಳಿದಿರಪ್ಪ. ಅಯ್ಯೋ ಬಾಳಣ್ಣ, ನಾನಾವ ಅಪರಾಧ ಮಾಡಿರುವೆನೆಂದು ನನ್ನನ್ನು ಇವರ ಕೈಯಲ್ಲಿ ಕೊಟ್ಟು ಹೋದೆ ಬಾಳಣ್ಣ. ಬಾಳಣ್ಣ, ನನಗೆ ನೀರಡಿಕೆ ತಾಪ ತಾಳಲಾರೆನು. ಒಂದು ಗುಟುಕು ನೀರು ಹಾಕಿ ಎನ್ನ ಪ್ರಾಣವನ್ನು ಹೊಡೆಯುವಂತರಾಗಿರಪ್ಪ. ಅಯ್ಯೋ ನೀರು ನೀರು, ಅಯ್ಯೋ ನೀರು. ಅಣ್ಣಗಳಿರ ಸಂಗಣನ ಪ್ರಾಣನ ತೆಗೆದು ನೀರು ಹಾಕಿ ಹೊಡೆಯುವಂತಾರ ನೀವೇನು ಅಂದುತ್ತೀರಿ? ನನಗೇನು ಆಸ್ತಿ ಚೆನ್ನಾಗಿದೆ? ಸರ್ಕಾರಕ್ಕೆ ಆಸ್ತಿ ರೊಕ್ಕ ಚೆಲ್ಲಿದ್ರದ್ದು ಹೊರಗೆ ಬಂದ್ರದ್ದು. ನಡಿ ಹೋಗು, ನಡಿ. ಅಲ್ಲ ನಮಗೆ ಕೊಡಬೇಕಾದ ಹಣ ಆಸ್ತಿಯನ್ನು ಕೊಡುವಂತರ ಈಗ ನಿನಗೆಲ್ಲಿ ಹಣ ಆಸ್ತಿ? ಆ ಸಂಘದ ಕಡೆ ನಿನ್ನ ಕಳ್ಬಿಟ್ಟೆವು. ಆ ಘಟನಾಸ್ಥಳ ಹೋಗೈತಂದ್ರೆ ಈ ಘಟನಾಸ್ಥಳ ಹೋಗಲಿದು. ಯಾಕಂದ್ರೆ ಇದು ತುಪ್ಪ ತಿಳಿಯಪ್ಪ ಇದು. ಆ ಘಟನಾಸ್ಥಳ ಹೋಗಲ್ಲ.
ಪ್ರೇಕ್ಷಕರ ವಾಸಿಗರಲ್ಲಿ ಸವಣಿಯ ಪ್ರಾರ್ಥನೆ. ಹೆಣ್ಣು ಹೊನ್ನು ಮಣ್ಣು ಇವು ಮೂರನ್ನು ಯಾರು ನಂಬಬಾರದು. ಹೆಣ್ಣನ್ನು ನಂಬಿ ಜೀವ ಕಳೆದುಕೊಂಡ ನನ್ನ ಜೀವದ ಗೆಳೆಯ ಸಂಗಣ್ಣ, ಅದರಂತೆ ಹೊನ್ನು ಮಣ್ಣು ನಂಬಿ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯನನ್ನು ನಾನು ಕಳೆದುಕೊಂಡೆ. ಅದರಂತೆ ತಾವುಗಳು ಈ ನಾಟಕದಲ್ಲಿ ಕೆಟ್ಟ ಸನ್ನಿವೇಶವನ್ನು ಕುಂತ ಜಾಗದಲ್ಲಿ ಬಿಟ್ಟು ಒಳ್ಳೆಯದನ್ನು ಆರಿಸಿಕೊಂಡು ಹೋಗಬೇಕೆಂದು ನಿಮ್ಮ ಕರಮಗಿದು ಶಿರವಾಗಿ ಬೇಡಿಕೊಳ್ಳುತ್ತೇನೆ. ಶ್ರೀ ದುರ್ಗಾ ದೇವಿಗೆ ಆರತಿ ಬೆಳಗುವೆ ಶ್ರೀ ಮಾರುತೇಶಗೆ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. 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 ಶ್ರೀ ಮಾರುತೇಶಗ ವಾಯುವ ಪುತ್ರಗ. ಶ್ರೀ ಮಾರುತೇಶಗ ವಾಯು ಪುತ್ರಗ. ಶ್ರೀ ಮಾರುತೇಶಗ ವಾಯುವ ಪುತ್ರಗ. ಶ್ರೀ ಮಾರುತೇಶಗ ವಾಯುವ ಪುತ್ರಗ. ಆರತಿ ಬೆಳಗುವೆ ಶ್ರೀ ದುರ್ಗಾದೇವಿ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. ಹುಣಗೊಂದ್ ತಾಲೂಕ ಪೈಕಿ ತಣ್ಣೂರ ಗ್ರಾಮದೊಳಗ. ಹೊನಗೊಂದ್ ತಾಲೂಕು ಬಗ್ಗೆ ತನ್ನೂರ ಗ್ರಾಮದಾಗ. ಹುಣಗೊಂದ್ ತಾಲೂಕ ಪೈಕಿ ತಣ್ಣೂರ ಗ್ರಾಮದೊಳಗ. ಹೊನ್ನೂರ್ ತಾಲೂಕು ಬಗ್ಗೆ ತಣ್ಣೂರ ಗ್ರಾಮದೊಳಗ ಸಂಗ್ಯಾ ಬಾಳೆನ ಸಂಘ. ಹೊನ್ನೂರ ಗ್ರಾಮದಾಗ ಸಂಘ ಬಾಳನ ಸಂಘ. ತಣ್ಣೂರ ಗ್ರಾಮದೊಳಗ ಸಂಗ್ಯಾ ಬಾಳೆನ ಸಂಘ. ಹೊನ್ನೂರ ಗ್ರಾಮದಾಗ ಸಂಘ ಬಾಳನ ಸಂಘ. ಸಂಗ್ಯಾ ಬಾಳೆನ ಸಂಘ ನೆಲೆಸಾದ ನೋಡಿಂಗ. ಸಂಘ ಬಾಳನ ಸಂಘ ನಡೆಸಾದ ನೋಡಿಂಗ. ನೆಲೆಸಾದ ನೋಡಿಂಗ ಕೃಪೆ ಮಾಡು ನೀವು ತಂದೆ. ನಡೆಸಾದ ನೋಡಿಂಗ ಕೃಪೆ ಮಾಡೋ ನೀ ತಂದೆ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. ಆರತಿ ಬೆಳಗುವೆ ಶ್ರೀ ಮಾರುತೇಶಗ. ₹100